ತಿಳಿದು ನಿನ್ನ ಆತ್ಮ ಮೂಲಕವಾಗಿ ನಿನ್ನ ವಾಕ್ಯದ ಒಂದು ಗುಣಾರ್ಥವನ್ನು ತಿಳಿಯಪಡಿಸು. ವಾಕ್ಯದ ಮೂಲಕ ಮಾತಾಡಿ ನಮ್ಮೆಲ್ಲರನ್ನು ಬಲಪಡಿಸು. ಯೇಸು ನಾಮದಲ್ಲಿ ಬೇಡಿಕೊಳ್ತಾನೆ ತಂದೆ, ಆಮೀನ್. ಕರ್ತನ ಪ್ರೀತಿಯುಳ್ಳವರೇ, ಬೆಳಗಿನ ಜಾವದಲ್ಲಿ ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರಿಗೂ ಕರ್ತನ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ದಿನವೂ ನನಗೆ ಕೊಡಲ್ಪಟ್ಟ ವಾಕ್ಯ ಭಾಗ ಯೆರೆಮೀಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 1ರಿಂದ 23 ವಚನಗಳನ್ನು ಧ್ಯಾನಿಸೋಣ. ಇದರಲ್ಲಿ ನಾವು 3 ವಿಷಯಗಳ ಕುರಿತು ನಾವು ಧ್ಯಾನಿಸ್ತೀವಿ. ಮೊದಲನೇ ವಿಷಯ ಯೆರೆಮೀಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 1ರಿಂದ 8 ವಚನ. ಯೆರೆಮೀಯನು ನಿಬಂಧನಾ ಗ್ರಂಥದ ವಿಧಿಗಳನ್ನು ಪ್ರಕಟಿಸಿದ್ದು. ಯೆರೆಮೀಯನು ನಿಬಂಧನಾ ಗ್ರಂಥಗಳ ವಿಧಿಗಳನ್ನು ಪ್ರಕಟಿಸಿದ್ದು. 1ರಿಂದ 8 ವಚನ ನಾವು ಧ್ಯಾನಿಸೋಣ. ಅದೇ ರೀತಿಯಾಗಿ ಮತ್ತೆ 2ನೇ ವಿಷಯ 9ರಿಂದ 17 ವಚನ. ಯೆಹೂದದ ದ್ರೋಹದ ನಿಮಿತ್ತ ಅನಿವಾರ್ಯವಾದ ಕೇಡು ಸಂಭವಿಸುವುದು ಕುರಿತು ನಾವು ಧ್ಯಾನಿಸೋಣ. ಮತ್ತು 3ನೇ ವಿಷಯ 18 ವಚನದಿಂದ 23 ವಚನ. ಯೆರೆಮೀಯನಿಗೆ ವಿರುದ್ಧವಾದ ಒಳಸಂಚು ಕುರಿತು ನಾವು ನೋಡಿಕೊಳ್ಳೋಣ. ಮೊದಲಾಗಿ ನಾನು ನೋಡೋದಾದರೆ, ಈ ಒಂದು ಅಧ್ಯಾಯಗಳಲ್ಲಿ ನೋಡೋದಾದ್ರೆ, ಈ ಅಧ್ಯಾಯಗಳು ಮಾತ್ರ ಅಲ್ಲ, ಯೆರೆಮೀಯನ ಪುಸ್ತಕ ನೋಡಬೇಕಾದ್ರೆ ದೇವರು ಇಸ್ರಾಯೇಲ್ ಜನಗಳಿಗೆ ಮತ್ತು ಯೆಹೂದ್ಯರಿಗೆ ಯೆರೆಮೀಯನ ಮೂಲಕವಾಗಿ ತನ್ನ ಮಾತುಗಳನ್ನು ಪ್ರಕಟಪಡಿಸುತ್ತಾನೆ. ದೇವರ ಒಂದು ಬಯಕೆ ಏನೆಂದರೆ, ತನ್ನ ಜನಗಳು ತನ್ನ ಮಾತುಗಳನ್ನು ಕೇಳಬೇಕು, ತನ್ನ ಹಿಂಬಾಲಿಸಬೇಕು, ಆತನೊಬ್ಬನನ್ನೇ ದೇವರೆಂದು ತಿಳಿದು ಆರಾಧಿಸಬೇಕು, ಪ್ರತಿದಿನ ಆತನ ಮಾರ್ಗದಲ್ಲಿ ನಡೆದು ಆತನ ಒಂದು ಅದ್ಭುತ ಕಾರ್ಯಗಳನ್ನು ಅವರು ಅನುಭವಿಸಬೇಕೆಂಬುದೇ ದೇವರ ಉದ್ದೇಶವಾಗಿರುತ್ತೆ. ಯೆರೆಮೀಯನ ಪ್ರವಾದದಲ್ಲಿ ನಾವು ಅನೇಕ ಅಧ್ಯಾಯಗಳು ನೋಡಬೇಕಾದ್ರೆ ಇಸ್ರಾಯೇಲ್ ಜನಗಳು ದೇವರನ್ನು ಮರೆತು ಹೋಗಿದ್ದಾರೆ. ದೇವರನ್ನು ಮರೆತು ಅವರು ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಅನ್ಯ ಕಾರ್ಯಗಳು ಮಾಡುತ್ತಾ ದೇವರ ಒಂದು ಕೋಪಕ್ಕೆ ಒಳಗಾಗಿದ್ದಾರೆ. ಅದರಿಂದ ದೇವರು ಯೆರೆಮೀಯನ ಪ್ರವಾದನೆ ಮೂಲಕವಾಗಿ ಅವ್ರ ಮಧ್ಯದಲ್ಲಿ ಮಾತಾಡ್ತಾನೆ. ನಾವು 1 ವಚನ 2 ವಚನ ಓದ್ತೀನಿ. ಯೆಹೋವನು ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯ, ಈ ನಿಬಂಧನ ವಚನಗಳನ್ನು ಕೇಳಿ ಯೆಹೂದ್ಯರಿಗೂ ಯೆರೂಸಲೇಮಿನ ನಿವಾಸಿಗಳಿಗೂ ಹೀಗೆ ಸಾರಿರಿ. ಕಬ್ಬಿಣ ಕರಗಿಸುವ ಕುಲುಮೆಯು ಉಪಾಯದಲ್ಲಿದ್ದ ಐಗುಪ್ತ ದೇಶದಿಂದ ನಿಮ್ಮ ಪಿತೃಗಳನ್ನು ಬರಮಾಡಿದಾಗ ನೀವು ನನ್ನ ಮಾತನ್ನು ಕೇಳಿ ನಾನು ನಿಮಗೆ ಆಜ್ಞಾಪಿಸಿರುವ ಈ ವಿಧಿಗಳನ್ನೆಲ್ಲ ಕೈಗೊಂಡರೆ ನೀವು ನನ್ನ ಪ್ರಜೆ ಆಗಿರುವಿರಿ, ನಾನು ನಿಮ್ಮ ದೇವರಾಗಿದ್ದು. ಇಲ್ಲಿ ನಾವು 1ರಿಂದ 4 ವಚನ ನೋಡೋದಾದ್ರೆ, ದೇವರು ಇಸ್ರಾಯೇಲ್ ಜನಗಳಿಗೆ ಹೇಳಿದ ಮಾತುಗಳನ್ನು ಯೆರೆಮೀಯನ ಮೂಲಕವಾಗಿ ಮತ್ತೆ ತಿರುಗಿ ಅವರಿಗೆ ಪ್ರಕಟಿಸುತ್ತಿದ್ದಾರೆ. ಅಂದ್ರೆ ದೇವರ ನಿಬಂಧನಾ ವಚನಗಳನ್ನು ಇವರು ಕೈಗೊಳ್ಳದೆ ಹೋಗಿದ್ದಾರೆ. ದೇವರು ತಾನು ಮಾಡುವ ಒಂದು ಕಾರ್ಯಗಳನ್ನು ತನ್ನ ಜನಗಳಿಗೆ ಮುಂದಾಗಿ ತಿಳಿಸುವ ಆತನಾಗಿದ್ದಾನೆ. ಇಲ್ಲಿ ಅದನ್ನೇ ದೇವರು ಹೇಳ್ತಿದ್ದಾನೆ. ಇವರು ಆತನ ಮಾತುಗಳನ್ನು ಆತನ ವಿಧಿಗಳನ್ನೆಲ್ಲ ಕೈಗೊಂಡರೆ ನನ್ನ ಪ್ರಜೆಗಳಾಗುತ್ತೀರಿ ಅಂತೇಳಿ ದೇವರು ಹೇಳ್ತಾನೆ. ನೀವು 2 ಅರಸುಗಳು 23 ಅಧ್ಯಾಯ 1-3 ವಚನ ನೋಡಬೇಕಾದ್ರೆ ಅಲ್ಲಿ ಅರಸನಾದ ಹೋಶೇಯನ ಕಾಲದಲ್ಲಿ ನಡೆದ ಒಂದು ಘಟನೆ ನೋಡ್ತೀವಿ ನಾವು. ಅರಸನಾದ ಹೋಶೇಯನು ಅಲ್ಲಿ ಜನಗಳು ದೇವರನ್ನು ಮರೆತು ಅವರ ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಪೂಜಿಸುವಾಗ ಆತನು ಆ ಸಮಯದಲ್ಲಿ ದೇವರ ವಾಕ್ಯವನ್ನು ಹುಡುಕ್ತಾನೆ. ದೇವರ ವಾಕ್ಯವನ್ನು ಹುಡುಕಿ ದೇವರನ್ನು ಆರಿಸ್ಬೇಕಂತೇಳಿ ಎಲ್ಲ ಜನಗಳನ್ನ ಒಟ್ಟಿಗೆ ಸೇರಿಸಿ ಅಲ್ಲಿ ಪ್ರಮಾಣ ಮಾಡಿಸ್ತಾನೆ. ನಮ್ಮ ದೇವರಾದ ಯೆಹೋವನನ್ನ ನಾವು ಆರಿಸ್ಬೇಕು ಅಂತೇಳಿ
ಅಲ್ಲಿ ಪ್ರತಿಯೊಬ್ಬರು ಪ್ರಮಾಣ ಮಾಡಿ ಅವರು ತಮ್ಮಂತ ದೇವರಲ್ಲಿ ಸಿದ್ಧಪಡಿಸಿಕೊಳ್ತಾರೆ. ಆ ವಾಕ್ಯವನ್ನು ಯೆರೆಮೀಯನು ಮತ್ತೆ ಇಲ್ಲಿ ತಿಳಿಸಲ್ಪಡ್ತಾನೆ. ದೇವರು ಇಸ್ರಾಯೇಲ್ ಜನರನ್ನು ಕರ್ಕೊಂಡು ಬರುವಾಗ ಐಗುಪ್ತ ದೇಶದಿಂದ ಅವರಿಗೆ ಈ ವಾಗ್ದಾನ ಕೊಡ್ತಾನೆ. ನೀವು ಯಾವಾಗಲೂ ನನ್ನ ನಿಬಂಧನವನ್ನು ಪಾಲಿಸಬೇಕು. ನನ್ನ ವಾಕ್ಯದಲ್ಲಿ ನೀವು ಅದನ್ನ ಧ್ಯಾನಿಸಿ ತಿಳ್ಕೊಂಡು ವಾಕ್ಯದಂತೆ ಜೀವಿಸಬೇಕು. ಆಗ ನಾನು ನಿಮಗೆ ಎಲ್ಲದರಲ್ಲೂ ಆಶೀರ್ವಾದ ಮಾಡ್ತೀನಿ ಎಂಬ ಮಾತನ್ನು ಹೇಳ್ತಾನೆ. ಯಾಕಂದ್ರೆ ದೇವರು ಅದು ವಾಗ್ದಾನ ಮಾಡಿರ್ತಾನೆ. ನೀವು ನನ್ನ ಮಾತನ್ನು ಕೇಳಿ ನಾನು ನಿಮಗೆ ಆಜ್ಞಾಪಿಸುವ ವಿಧಿಗಳನ್ನೆಲ್ಲ ಕೈಗೊಂಡರೆ ನೀವು ನನ್ನ ಪ್ರಜೆ ಆಗಿರುವಿರಿ. ನಾನು ನಿಮ್ಮ ದೇವರಾಗಿದ್ದು ಆಲುಜೆಯನ್ನು ಹರಿಯುವ ದೇಶವು ಕೊಡುವುದಾಗಿ ನಿಮ್ಮ ಮೂಲ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನೆಂದು ಹೇಳಿದನಷ್ಟೇ. ಆ ನನ್ನ ಮಾತು ಈಗ ಕೈಗೊಂಡಿದ್ದೆ. ಮುಂದೆ ಹೇಳ್ತಾ, ನಾನು ಅವರಿಗೆ ವಿಧಿಸಿದ ನಿಬಂಧನ ವಾಕ್ಯಗಳಿಗೆ ಕಿವಿಗೊಡದವನು ಶಾಪಗ್ರಸ್ತನಾಗಲಿ ಎಂಬುದಾಗಿ ಇಸ್ರಾಯೇಲರ ದೇವರಾದ ಯೆಹೋವನು ನುಡಿಯುತ್ತಾನೆಂದು ಸಾರಬೇಕು. ಆಗ ನನ್ನ ಅಪ್ಪಣೆ ತಾಗಲಿ ಯೆಹೋವನೆಂದು ಉತ್ತರ ಕೊಟ್ಟೆ. ದೇವರು ಇಸ್ರಾಯೇಲ್ ಜನರಿಗೆ, ನೀವು ನನ್ನ ಮಾತುಗಳನ್ನು ಕೈಗೊಂಡು ನಡೆದರೆ ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ. ನೀವು ಯಾಜಕಾಂಡ 26ನೇ ಅಧ್ಯಾಯ ಅಲ್ಲಿ 3 ವಚನ ನೋಡ್ಬೇಕಾದ್ರೆ ಅಲ್ಲಿ ದೇವರು ತನ್ನ ಒಂದು ನಿಬಂಧನ ವಿಧಿಗಳನ್ನು ಪ್ರಕಟಿಸುತ್ತಾನೆ. ನನ್ನ ನಿಬಂಧನ ವಿಧಿಗಳನ್ನು ಕೈಗೊಂಡು ನಡೆದರೆ ನಿಮಗೆ ಎಲ್ಲದರಲ್ಲೂ ನಾನು ಸುಖವನ್ನು ದಯಪಾಲಿಸುತ್ತೇನೆ. ನಿಮ್ಮ ಕೆಲಸಗಳಲ್ಲಾಗಿರ್ಬೋದು, ನಿಮ್ಮ ಒಂದು ಮನೆಗಳಲ್ಲಾಗಿರ್ಬೋದು, ನಿಮ್ಮ ಮಕ್ಕಳ ಜೊತೆಲಾಗಿರ್ಬೋದು, ನಿಮ್ಮ ಪ್ರತಿಯೊಂದು ಕಾರ್ಯಗಳಲ್ಲೂ ನಾನು ನಿಮಗೆ ಸಹಾಯ ಮಾಡ್ತೀನಿ. ನಿಮಗೆ ಸುಖಕರವಾಗಿ ನಾನು ಜೀವಿಸಲಿಕ್ಕೆ ನಾನು ನಿಮ್ಮನ್ನ ನಡೆಸ್ತೀನಿ ಎಂಬುದು ಆ ವಚನದಲ್ಲಿ ದೇವರು ಹೇಳ್ತಾನೆ. ಹಾಗೆ ಇಸ್ರಾಯೇಲ್ ಜನಗಳು ಅವರು ಪ್ರಮಾಣ ಮಾಡ್ತಾರೆ, ಹೌದು ನಾವು ನಿಬಂಧನೆಗಳನ್ನು ನಾವು ಕೈಗೊಳ್ಳುತ್ತೇವೆ, ಅದರಂತೆ ನಾವು ಜೀವಿಸ್ತೇವೆ. ನೀವು ಧರ್ಮೋಪದೇಶಕಾಂಡ 27ನೇ ಅಧ್ಯಾಯ 20 ವಚನ ನೋಡ್ಬೇಕಾದ್ರೆ ಅಲ್ಲೆಲ್ಲರೂ ಪ್ರಮಾಣ ಮಾಡ್ತಾರೆ, ನಾವು ನಿನ್ನ ಏನ್ ಮಾಡ್ತೀವಿ, ನಿಬಂಧನ ಗ್ರಂಥಗಳನ್ನು ನಾವು ಅದನ್ನು ಕೈಗೊಂಡು ನಡೀತೇವೆ. ಒಂದೆರಡು ನಿಬಂಧನ ಗ್ರಂಥಗಳನ್ನು ನಾವು ಯಾರು ಕೈಗೊಂಡು ನಡೆಯಲ್ವೋ ಅವ್ರು ನಾವು ಶಾಪಗ್ರಸ್ತರಾಗಲಿ ಅಂತೇಳಿ ಅವರು ಪ್ರಮಾಣ ಮಾಡ್ತಾರೆ. ಅದನ್ನ ದೇವರು ಯೆರೆಮೀಯನ ಮೂಲಕ ಇಲ್ಲಿ ಪ್ರಕಟಿಸ್ತಾರೆ. ಯಾಕಂದ್ರೆ ದೇವರ ಮಾತುಗಳನ್ನು ಅವರು ಮೀರಿದ್ದಾರೆ, ದೇವರ ಮಾತುಗಳನ್ನು ಕೈಗೊಳ್ಳದೆ ಅವರು ಜೀವಿಸುತ್ತಿದ್ದಾರೆ. ಅದನ್ನು ದೇವರು ಯೆರೆಮೀಯನ ಮೂಲಕವಾಗಿ ತಿರುಗಿ, ನೀವು ನನ್ನ ಮಾತುಗಳನ್ನು ಮೀರಿದ್ದೀರಿ, ನನ್ನ ನಿಬಂಧನೆಗಳನ್ನು ನೀವು ಕೈಗೊಳ್ಳದೆ ಹೋಗ್ತಿದ್ದೀರಿ, ಅದರಿಂದ ನಾನು ನಿಮ್ಮನ್ನ ಒಂದು ಶಾಪಕ್ಕೆ ಗುರಿ ಮಾಡುತ್ತೇನೆ ಎಂಬುದು ದೇವರು ಹೇಳ್ತಿದ್ದಾನೆ. ಇಲ್ಲಿ ನಾವು 8 ವಚನ ನೋಡಬೇಕಾದ್ರೆ, ಅವರಾದರೂ ಕೇಳಲಿಲ್ಲ, ಕಿವಿಗೊಡಲಿಲ್ಲ, ಪ್ರತಿಯೊಬ್ಬನು ತನ್ನ ತನ್ನ ದುಷ್ಟ ಹೃದಯದ ಹಠಕ್ಕೆ ತಕ್ಕಾಗೆ ನಡೆದನು. ಆದ ಕಾರಣ ಕೈಗೊಳ್ಳಬೇಕೆಂದು ನಾನು ಆಜ್ಞಾಪಿಸಿದರು ಅವರು ಕೈಗೊಳ್ಳದೆ ಈ ನಿಬಂಧನೆ ಶಾಪಗಳನ್ನು ಅವರ ಮೇಲೆ ಬರ ಮಾಡಿದೆನು. ನೋಡಿ ಕರ್ತನ ಪಿತೃಗಳ ಪ್ರಿಯರೇ, ದೇವರು ಮಾತುಗಳನ್ನು ಕೇಳದೆ ಹೋದರೆ ನಿಜವಾಗಲೂ ದೇವರ ಶಾಪಕ್ಕೆ ನಾವು ಒಳಗಾಗ್ತೀವಿ. ಅದನ್ನೇ ದೇವರಲ್ಲಿ ಎಚ್ಚರಿಸ್ತಿದ್ದಾರೆ. ಈ ದಿನಮಾನದಲ್ಲಿ ಸಹ ದೇವರು ತನ್ನ ವಾಕ್ಯ ಮೂಲಕವಾಗಿ ಪ್ರತಿ ನಮ್ಮ ಸಂಗಡ ಮಾತಾಡ್ತಾನೆ. ಯಾಕಂದ್ರೆ ನಾವು ಆತನ ಪ್ರಜೆಗಳಾಗಿದ್ದೇವೆ. ತನ್ನ ಮಕ್ಕಳಿಗೆ ದೇವರು ತನ್ನ ಮಾತನ್ನು ತಿಳಿಸ್ತಾನೆ. ಯಾಕಂದ್ರೆ ನನ್ನ ಮಕ್ಕಳು ನನ್ನ ಮಾತನ್ನು ಮೀರಬಾರದು, ನನ್ನ ಮಾತನ್ನು ಕೇಳಬೇಕು, ನನ್ನ ಮಾತನುಸಾರ ಜೀವಿಸ್ಬೇಕು. ದೇವರ ಮಾತನ್ನು ಕೇಳಿ ಯಾರು ದೇವರ ಮಾತನುಸಾರ ಜೀವಿಸ್ತಾರೋ ದೇವರು ಅವ್ರ ಸಂಗಡ ಇರ್ತಾನೆ. ಅದನ್ನೇ ದೇವರು ಇಲ್ಲಿ ಅವ್ರು ತಿಳಿಸ್ತಾನೆ. ಇಲ್ಲಿ ನೋಡಿ, ಕಬ್ಬಿಣ ಕರಗಿಸುವ ಕುಲುಮೆಯೋ ಉಪದಲ್ಲಿ, ಅಂದ್ರೆ ಇವರು ಐಗುಪ್ತ ದೇಶದಲ್ಲಿ ಇವರು ಕಬ್ಬಿಣ ಕರಗಿಸುವ ಅಂದ್ರೆ ಇವರು ಕಷ್ಟಗಳಲ್ಲಿದ್ದರು. ಅಲ್ಲಿ ಬಹಳ ಘೋರವಾದ ಕಷ್ಟದಲ್ಲಿದ್ದರು. ಎಂತ ಕಷ್ಟ ಇತ್ತಂದ್ರೆ ಇವ್ರು ಹುಟ್ಟುವ ಗಂಡು ಮಕ್ಕಳನ್ನ ಅಲ್ಲಿ ಅರಸನು ಸಂಹಾರ ಮಾಡ್ತಿದ್ದನು. ಅವರ ಕೆಲಸಗಳಲ್ಲಿ ಭಾರವಾದ ಕೆಲಸವನ್ನು ಕೊಡ್ತಿದ್ದನು. ಆ ಕಷ್ಟಗಳಲ್ಲಿ ಇವರು ದೇವರು ಮರಿ ಇಟ್ರು. ದೇವರವ್ರ ಮರೆಯನ್ನು ಕೇಳಿ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡ್ತಾನೆ. ದೇವ್ರ ಮಕ್ಕಳಿಗೆ ದೇವರು ತಾನು ಮಾಡಿದ ಪ್ರತಿಯೊಂದು ಕಾರ್ಯಗಳನ್ನು ಎಡೆ ಮೂಲಕವಾಗಿ ತಿಳಿಸಲ್ಪಡ್ತಾನೆ. ನೋಡಪ್ಪ, ಈಗ ನೀವು ಏನ್ ಮಾಡಿದಿರಿ, ನನ್ನ ಮಾತನ್ನು ಮೀರಿದಿರಿ, ನನ್ನ ಮಾತನ್ನು ಕೈಗೊಳ್ಳದೆ ನೀವು ತಪ್ಪಾದ ಕಾರ್ಯಗಳು ಮಾಡ್ತಿದ್ದೀರಿ, ಅದರಿಂದ ನಾನು ನಿಮಗೆ ಶಾಪವನ್ನು ಉಂಟು ಮಾಡ್ತೇನೆ. ಹಠ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು, ದೇವ್ರ ಮಾತು ಕೇಳದೆ ದೇವ್ರ ವಿರುದ್ಧವಾದ ಕಾರ್ಯಗಳು ಮಾಡ್ತಿದ್ದಾರೆ.
ದೇವರ ವಾಕ್ಯ ಹೇಳ್ತಿದೆ ಹೊಸ ಒಡಂಬಡಿಕೆಯಲ್ಲಿ ಯೋಹನ ಬರೆದ ಸುವಾರ್ತೆ 14ನೇ ಅಧ್ಯಾಯ 20 ವಚನ ಹೇಳ್ತಿದೆ. ಅಲ್ಲಿ ಯೇಸು ಹೇಳ್ತಾನೆ, ನನ್ನ ಆಜ್ಞೆ ಕೈಗೊಂಡು ನಡೆದರೆ ನನ್ನನ್ನು ಪ್ರೀತಿಸ್ತೀರಿ. ಯಾವ ನನ್ನ ಆಜ್ಞೆ ಕೈಗೊಂಡು ನಡೆದಿರೋ ನನ್ನನ್ನು ಪ್ರೀತಿಸ್ತೀರಿ. ನನ್ನನ್ನು ಪ್ರೀತಿಸುವವನು ತಂದೆಗೆ ಪ್ರಿಯನಾಗಿರುತ್ತಾನೆ. ಈ ದಿನಮಾನದಲ್ಲಿ ಸಹ ದೇವರ ವಾಕ್ಯವು ಜೀವಂತವಾಗಿದೆ. ಪ್ರತಿದಿನವೂ ಜೀವಂತವಾಗಿರುತ್ತೆ. ಪ್ರತಿದಿನ ದೇವರ ವಾಕ್ಯ ಮೂಲಕ ಮಾತಾಡ್ತಾನೆ. ನಾವು ವಾಕ್ಯದ ಮಾರ್ಗದಲ್ಲಿ ನಡೆಯುವಂತರಾಗಬೇಕು. ನಾವು ವಾಕ್ಯದ ಮಾರ್ಗದಲ್ಲಿ ನಡೆಯುವುದಾದರೆ ಕರ್ತನ ಪಿತೃಗಳೇ ದೇವರ ಶಾಪದಿಂದ ಮುಕ್ತಿ ಹೊಂದುತ್ತೇವೆ. ದೇವರ ಎಲ್ಲ ನಮ್ಮ ಕೆಲಸಗಳಲ್ಲಿ ನಮ್ಮನ್ನು ಆಶೀರ್ವಾದ ನಡೆಸಲಿಕ್ಕೆ ಸತ್ಯನಾಗಿದೆ. ನಾವು ಎಡಕಾಲಿ ಬಲಕಾಲಿ ತಿರುಗದೆ ದೇವರ ವಾಕ್ಯವನ್ನು ಕೇಳುತ್ತಾ ದೇವರ ವಾಕ್ಯ ಸ್ವಲ್ಪ ಜೀವಿಸಿದರೆ ಕರ್ತನ ಖಂಡಿತವಾಗಲೂ ನಮ್ಮನ್ನು ಕೈ ಬಿಡಲಾರ. ನಾವು ಮುಂದುವರಿಸಿ 2ನೇ ವಿಷಯ ನೋಡೋಣ. 9 ವಚನದಿಂದ ನಾವು 11 ವಚನ ನೋಡ್ಬೇಕಾದ್ರೆ ಅದು ತಿಳಿಬರಿದೆ. 2ನೇ ಭಾಗ, ಯೆಹೂದದ ದ್ರೋಹದ ನಿಮಿತ್ತ ಅನಿವಾರ್ಯವಾದ ಕೇಡು ಸಂಭವಿಸುವುದು. ಇಲ್ಲಿ 9, 10 ವಚನ ಓದ್ತೀನಿ. ಯೆಹೋವನು ನನಗೆ ಹೀಗೆ ಹೇಳಿದನು, ಯೆಹೂದ್ಯರಲ್ಲಿಯೂ ಯೆರೂಸಲೇಮಿನ ನಿವಾಸಿಗಳಲ್ಲಿಯೂ ಒಳಸಂಚು ಕಂಡು ಬಂದಿದೆ. ನನ್ನ ಮಾತುಗಳನ್ನು ಕೇಳದಿದ್ದ ತಮ್ಮ ಮೂಲ ಪಿತೃಗಳ ದುಷ್ಟ ಕೃತ್ಯಗಳ ಕಡೆಗೆ ತಿರುಗಿಕೊಂಡು ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಸೇವಿಸಿದ್ದಾರೆ. ಇಸ್ರಾಯೇಲ್ ವಂಶದವರು ಯೆಹೂದ ವಂಶದವರು ನಾನು ಅವರ ಪಿತೃಗಳ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಮೀರಿದ್ದಾರೆ. ಅನ್ನುತ್ತದೆ. ಆದ ಕಾರಣ ಯೆಹೋವನೆಂಬ ನಾನು ಈಗನ್ನುತ್ತೇನೆ, ಇಗೋ ಇವರು ತಪ್ಪಿಕೊಳ್ಳಲಾರದ ಕೇಡನ್ನು ಅವರ ಮೇಲೆ ಮಾಡುವೆನು. ಇಲ್ಲಿ ಕರ್ತನ ಪಿತೃಗಳೇ ಮತ್ತೆ ತಿರುಗಿ ಎರಿ ಮೂಲಕ ದೇವರವ್ರನ್ನ ಅವ್ರು ಮಾಡಿದ ತಪ್ಪುಗಳನ್ನು ತಿಳಿಸಲ್ಪಡ್ತಿದ್ದಾನೆ. ಇಲ್ಲಿ ಅವರು ದೇವರ ಸಂಪೂರ್ಣವಾಗಿ ಮರೆತು ಅವರು ಅನ್ಯ ದೇವತೆಗಳನ್ನು ಹಿಂಬಾಲಿಸ್ತಿದ್ದಾರೆ. ದೇವರ ಒಡಂಬಡಿಕೆಯನ್ನು ಅವರು ಮೀರಿದ್ದಾರೆ. ಅದನ್ನು ದೇವರು ಅವ್ರಿಗೆ ಪ್ರಕಟಿಸಿದ್ದಾನೆ. ದೇವರ ಮಾತುಗಳನ್ನು ಕೇಳದೆ ಹಠವಾದಿಗಳಾಗಿ ಮತ್ತೆ ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಅದನ್ನು ಆರಿಸ್ತಿದ್ದಾರೆ. ಅದಕ್ಕೆ ಅನುವಚನೆ ಹೇಳ್ತಾನೆ, ಆದ ಕಾರಣ ಯೆಹೋವನೆಂಬ ನಾನು ಈಗ ಅನ್ನುತ್ತೇನೆ, ಇಗೋ ಅವರು ತಪ್ಪಿಸಿಕೊಳ್ಳಲಾದ ಕೇಡನ್ನು ಅವರ ಮೇಲೆ ಬರಮಾಡುವೆನು. ಇಲ್ಲಿ ದೇವರು ಅವ್ರ ಮೇಲೆ ಕೇಡನ್ನು ಬರಮಾಡ್ತಾನೆ. ಕಾರಣ ಅಂದ್ರೆ ಅವ್ರು ದೇವರ ಮಾತನ್ನು ಕೇಳದೆ ದೇವರನ್ನ ಆರಾಧನೆ ಮಾಡದೆ ಅವರು ಅನ್ಯ ದೇವತೆಗಳನ್ನ ಹಿಂಬಾಲಿಸುತ್ತಿದ್ದಾರೆ, ಅನ್ಯ ಕರ್ಗಳನ್ನು ಮಾಡ್ತಿದ್ದಾರೆ. ಅದರಿಂದ ದೇವರು ಅವ್ರ ಮೇಲೆ ಕೇಳನ್ನು ಬರಮಾಡ್ತಿದ್ದಾನೆ. ಅದನ್ನು ಹೇಳ್ತಾನೆ, ನನಗೆ ಮಹಿಟರು ಕೇಳನು. ಆಗ ಯೆಹೂದ ಪಟ್ಟಣದವರು ಯೆರೂಸಲೇಮಿನ ನಿವಾಸಿಗಳು ಯಾವ ದೇವತೆಗಳಿಗೆ ಹೋಮ ಮಾಡಿದರೋ ಅವುಗಳನ್ನು ಮರೆಯುವಕ್ಕೂ ಕೂಗಿಕೊಳ್ಳುವರು. ಆದರೆ ಅಂತ ಕೇಳಿನ ಕಾಲದಲ್ಲಿ ಅವುಗಳಿಂದ ಅವರಿಗೆ ಎಷ್ಟು ಮಾತ್ರವೂ ರಕ್ಷಣೆ ಆಗೋದಿಲ್ಲ. ಇಲ್ಲಿ ದೇವರನ್ನು ಎಚ್ಚರಿಸ್ತಿದ್ದಾನೆ, ನೀವು ನನ್ನನ್ನು ಮರೆತು ನೀವು ಅನ್ಯ ದೇವತೆಗಳಿಗೆ ಮೊರೆಯಿಡುತ್ತಿದ್ದೀರಿ. ಆದರೆ ಕಷ್ಟ ಕಾಲದಲ್ಲಿ ಅವರು ನಿಮ್ಮನ್ನ ಬಿಡಿಸಲಾರರು. ಯಾಕಂದ್ರೆ ಅವು ಸೃಷ್ಟಿಯ ವಸ್ತುಗಳಂತೇಳಿ ದೇವರು ತಿಳಿಸಿದ್ದಾನೆ. ಕೇಳಿನ ಕಾಲದಲ್ಲಿ ನಿಮ್ಮನ್ನು ರಕ್ಷಿಸಲಾರು ಅಂತ ಹೇಳ್ತದೆ. ಕರ್ತನ ಪಿತೃ ದೇವ್ರ ಮಕ್ಕಳೇ, ದೇವ್ರ ವಾಕ್ಯತಿದೆ, ನಮಗೆ ರಕ್ಷಣೆ ಸಿಗ್ಬೇಕಂದ್ರೆ ಅದು ವಿಗ್ರಹಗಳಿಂದಲ್ಲ, ಅಂದ್ರೆ ಸೃಷ್ಟಿ ವಸ್ತುಗಳಿಂದಲ್ಲ, ಸೃಷ್ಟಿಕರ್ತನಿಂದ ನಮಗೆ ರಕ್ಷಣೆ ಸಿಗುವಂಥದ್ದಾಗಿದೆ. ಯಾಕಂದ್ರೆ ನೀವು ನೋಡಿದ್ರೆ ಮಾರ್ಕಂಬ ಸುವಾರ್ತೆ 16 ಅಧ್ಯಾಯ 15-16 ವಚನ ನೋಡ್ಬೇಕಾದ್ರೆ ಯೇಸು ಸ್ವಾಮಿ ತನ್ನ ಹೆಸರು ಹೇಳ್ತಾನೆ, ಲೋಕಕ್ಕೆಲ್ಲ ಹೋಗಿ ನೀವು ಸುವಾರ್ತೆಯನ್ನು ಸಾರಿ. ಈ ಸುವಾರ್ತೆನ ಯಾರು ನಂಬ್ತಾರೋ, ನಂಬಿ ಯಾರು ದೀಕ್ಷಾ ತೆಗೆದುಕೊಳ್ತಾರೋ ಅವ್ರು ರಕ್ಷಣೆ ಹೊಂದ್ತಾರೆ. ನಂಬದೆ ಹೋಗಲಾರರು ಅವರು ದಂಡನೆಗೆ ಒಳಗಾಗ್ತಾರೆ. ಆದ್ರೆ ಇಸ್ರಾಯೇಲ್ ಜನರು ಈ ಸತ್ಯವನ್ನು ಅರ್ಥ ಮಾಡಿಕೊಡ್ತಾರೆ. ದೇವರು ಮೊದಲಾಗಿ ಧರ್ಮ ಪುಸ್ತಕದಲ್ಲಿ ಅವರು ತಿಳಿಸಿದ್ದಾನೆ, ನೀವು ರಕ್ಷಿಸಲ್ಪಡ್ಬೇಕಾದ್ರೆ ಅದು ನನ್ನಿಂದ ನಾಮದಲ್ಲಿ ಮಾತ್ರ ಸಾಧ್ಯ, ನನ್ನಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಿದ್ದಾನೆ. ಆದ್ರೆ ಅದೊಂದು ಸತ್ಯವನ್ನು ತಿಳ್ಕೊಂಡ್ರು ಸಹ ಇವರು ತಪ್ಪಾದ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಅವು ನಮ್ಮ ರಕ್ಷಿಸ್ತವೆ ಅಂತೇಳಿ ಅದು ಹಿಂಬಾಲಿಸ್ತಿದ್ದಾರೆ. ಕರ್ತನ ಪಿತೃಗಳ ಪ್ರೇರೆ ಅವ್ರು ರಕ್ಷಿಸಲಾರು. ಈ ದಿನಮಾನದಲ್ಲಿ ನಾವು ರಕ್ಷಣೆ ಹೊಂದಬೇಕಂದ್ರೆ ಅದು ಯೇಸುವಿನ ಸುವಾರ್ತೆಯನ್ನು ಕೇಳಬೇಕು. ಯೇಸುವಿನ ಸುವಾರ್ತೆಯನ್ನು ಕೇಳಿ, ಯೇಸುವಿನ ಮಾತುಗಳನ್ನು ಕೇಳಿ, ಆತ ನಿಜವಾದ ದೇವರು, ಆತನೇ ನಮಗೆ ರಕ್ಷಿಸುವಾತ ಅಂತೇಳಿ ಯಾರು ನಂಬುತ್ತಾರೋ, ನಂಬಿ ಆತ ನಮಗೆ ದೀಕ್ಷಾ ತೆಗೆದುಕೊಳ್ತಾರೋ
ಅವರು ರಕ್ಷಿಸಲ್ಪಡ್ತಾರೆ ಅಂತೇಳಿ ದೇವ್ರ ವಾಕ್ಯ ಸ್ವಲ್ಪ ಅದರಿಂದ ರಕ್ಷಣೆ ಅದು ಯೇಸುವಿನ ಮೂಲಕ ನಮಗೆ ಸಿಗಲ್ಪಟ್ಟಿದೆ. ಆತನೇ ನಮ್ಮನ್ನು ರಕ್ಷಿಸುವ ಆತನು. ಇಲ್ಲಿ ನಾವು 14 ವಚನ ನೋಡ್ಬೇಕಾದ್ರೆ ಅಲ್ಲಿ ಯೆರೆಮೀಯನಿಗೆ ದೇವ್ರು ಹೇಳ್ತಾನೆ, ಆದ ಕಾರಣ ಈ ಜನರಿಗೋಸ್ಕರ ಬೇಡಿಕೊಳ್ಳಬೇಡ, ಇವರಿಗಾಗಿ ಮೊರೆಯಿಡಬೇಡ, ಪ್ರಾರ್ಥಿಸಲು ಬೇಡ. ಅವರು ತಮ್ಮ ಕೇಳಿ ನಿಮಿತ್ತ ನನಗೆ ಮೊರೆಯಿಡುವಾಗ ನಾನು ಕೇಳೇನು. ಯೆರೆಮೀಯನಿಗೆ ದೇವ್ರು ಹೇಳ್ತಾನೆ. ಅಂದ್ರೆ ಇಲ್ಲಿ ನಂಬಿಕೆಯ ಜನಗಳು, ದೇವ್ರ ಮೇಲೆ ನಂಬಿಕೆಯ ಜನಗಳು, ಇವ್ರಿಗೋಸ್ಕರ ನೀನು ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ನಾನು ಕೇಳಲಾರೆನು. ಕರ್ತನ ಮಕ್ಕಳೇ, ಇವತ್ತು ನಾವು ಪ್ರಾರ್ಥಿಸುವುದಾದರೆ ಯೋಹನ ಬರೆದ ಸುವಾರ್ತೆ 14 ವಚನ ಹೇಳ್ತಿದ್ದೆ, ಯೇಸು ನಾಮದಲ್ಲಿ ನಾವು ಕೇಳಿಕೊಳ್ಳಬೇಕು. ಯೇಸು ಮತ್ತೆ ನನ್ನ ನಾಮದಲ್ಲಿ ಕೇಳಿಕೊಳ್ಳ್ರಿ, ನಾನು ನಿಮಗೆ ಉತ್ತರ ಕೊಡುತ್ತೇನೆ ಅಂತ ಹೇಳ್ತಾನೆ. ಈ ದಿನಮಾನದಲ್ಲಿ ನಾವು ನಮ್ಮ ಜೀವಿತ ಕರ್ತನಿಗೆ ಒಪ್ಪಿಸಲ್ಪಟ್ಟವರಾಗಿ ಯೇಸು ನಾಮದಲ್ಲಿ ಬೇಡಿಕೊಳ್ಳೋದಾದ್ರೆ ಆ ಪ್ರಾರ್ಥನೆ ನಿಜವಾಗೂ ದೇವರು ಉತ್ತರಕೊಳ್ಳೆ ಶಕ್ತನಾಗಿದ್ದಾನೆ. ಈ ಜನಗಳು ಅನ್ಯ ದೇವತೆ ಹಿಂಬಾಲಿಸಿ ಅದನ್ನು ಪೂಜೆ ಮಾಡಿ ಅವ್ರ ದೇವ್ರ ಹತ್ರ ಬಂದು ಪ್ರಾರ್ಥಿಸೋದಾದ್ರೆ ದೇವರ ಪ್ರಾರ್ಥನೆ ಉತ್ತರ ಕೊಡಲಾರ. ಅದನ್ನೇ ಯೆರೆಮೀಯನಿಗೆ ಹೇಳ್ತಿದ್ದಾನೆ. ಅವ್ರು ನನ್ನ ಮರ್ತು ಬಿಟ್ಟಿದ್ದಾರೆ, ನನ್ನ ಮಾತನ್ನು ಕೇಳ್ತಿಲ್ಲ, ನನ್ನನ್ನು ದೇವರಂತ ಯಾರನ್ನು ಮಾಡ್ತಿಲ್ಲ. ನನ್ನ ಬಳಿ ಬಂದು ನನ್ನ ಪ್ರಾರ್ಥಿಸೋದಾದ್ರೆ ನಾನು ಹೇಗೆ ಉತ್ತರ ಕೊಡಲಿ? ಅವ್ರ ಮನಸ್ಸು ಅನ್ಯ ಕಾರ್ಯಗಳಿಗೆ ಒಳಗಾಗಿದೆ. ಯಾವ ವ್ಯಕ್ತಿಯ ಜೀವಿತ ಅನ್ಯ ಕಾರ್ಯಗಳಿಗೆ ಮನಸ್ಸು ಒಳಗಾಗಿರುತ್ತೋ ಅವನ ಪ್ರಾರ್ಥನೆ ದೇವ್ರು ಕೇಳಾರ. ನಮ್ಮ ಪ್ರಾರ್ಥನೆ ಅದು ದೇವರಲ್ಲಿ ನಂಬಿಕೆ ಒಳಗಾಗಬೇಕು. ನಂಬಿಕೆಯಿಂದ ಪ್ರಾರ್ಥಿಸ್ಬೇಕು. ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡೋದಾದ್ರೆ ದೇವರ ಪ್ರಾರ್ಥನೆ ಮಾಡ್ತಾನೆ, ಕೇಳಕ್ಕೆ ಶಕ್ತನಾಗಿರ್ತಾನೆ. ಕೀರ್ತನಗಾರ ಹೇಳ್ತಾನೆ, ಕೀರ್ತನೆ 62ರಲ್ಲಿ, ದೇವರ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೇವೆ. ದೇವರ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದರೆ ದೇವರು ನಮ್ಮ ನಿರೀಕ್ಷೆகளை ಮತ್ತೆ ನೆರವೇರಿಸ್ತಾನೆ. ಆದರೆ ಜನಗಳು ದೇವರ ನಂಬಿಕೆ ಇಲ್ಲ. ಇವರು ಪ್ರಾರ್ಥನೆ ಮಾಡಿ ದೇವ್ರು ಕೇಳಲ್ಲ. ಇವ್ರ ಆಪತ್ತು ಬಂದಾಗ ಮರಿಟ್ರೆ ದೇವ್ರು ಕೇಳಲ್ಲ. ಯಾಕಂದ್ರೆ ಮೊದಲಾಗ ಅವ್ರು ಎಚ್ಚರಿಸ್ತಿದ್ದಾನೆ, ನನ್ನ ಮರ್ತು ಬಿಡಿದ್ರೆ ನಾನು ನಿಮ್ಮ ಪ್ರಾರ್ಥನೆ ಕೇಳಲ್ಲ ಅಂತೇಳಿ. ದೇವ್ರ ಮಕ್ಕಳೇ, ನಾವು ಇದ್ರಲ್ಲಿ ತಿಳ್ಕೊಳ್ಳೋ ವಿಷಯ ಅಂದ್ರೆ ದೇವರ ಮಾತನ್ನು ಕೇಳೋಣ. ನಿಜವಾದ ದೇವರಾದ ಯೇಸು ಕ್ರಿಸ್ತನ ಆರಾಧನೆ ಮಾಡೋಣ. ಆತನ ಖಂಡಿತವಾಗ್ಲು ಆತನ ಬಂದು ಮರಿಯುವಾಗ ನಮ್ಮ ಮರಿಯನ್ನು ಆಲಿಸ್ತಾನೆ, ನಮಗೆ ಉತ್ತರ ಕೊಡೋ ಶಕ್ತನಾಗಿರ್ತಾನೆ. ಮುಂದೆ 3ನೇ ಕಾರ್ಯ 18 ವಚನದಿಂದ 23 ವಚನ, ಯೆರೆಮೀಯನಿಗೆ ವಿರುದ್ಧವಾದ ಒಳಸಂಚು. ನೋಡಿ, ಯೆರೆಮೀಯನು ಬಂದು ಇಲ್ಲಿ ಸತ್ಯವಾದ ಮಾತನ್ನು ಜನರಿಗೆ ಬೋಧಿಸುವಾಗ ಅವನಿಗೆ ವಿರುದ್ಧವಾಗಿ ಒಳಸಂಚು ಮಾಡ್ತಾರೆ. ಯೇಸು ಸಹ ಗೋಲಕ ಸುವಾರ್ತೆ ಮಾಡಬೇಕಾದ್ರೂ ಸಹ ಆತನಿಗೆ ಅನೇಕ ವಿರುದ್ಧವಾಗಿ ಮಾತಾಡಿದರು. ಇನ್ನು ಓದ್ತಿನ ವಾಚನ 18-19, ಯೆಹೋವನು ತಿಳಿಸಿದ್ದರಿಂದ ಅವರ ಕುತಂತ್ರವು ನನಗೆ ಗೊತ್ತಾಯಿತು. ಆಗಲೇ ಅವರ ಕೃತ್ಯಗಳನ್ನು ನನಗೆ ತೋರಿಸಿದೆ. ನಾನಾದರೂ ವಧೆಗೆ ಒಯ್ಯುವ ಸಾಧು ಕುರಿಗೆ ಸಮಾನನಾಗಿದ್ದೇನು. ಮರವನ್ನು ಪರಸಹಿತವಾಗಿ ನಾಶಪಡಿಸೋಣ, ಇವನು ನಿರ್ನಾಮವಾಗುವಂತೆ ಜೀವಲೋಕದಿಂದ ಇವನನ್ನು ನಿರ್ಮೂಲ ಮಾಡೋಣೆಂದು ಅವರನ್ನು ವಿರುದ್ಧವಾಗಿ ಕುರಿತುಗಳನ್ನು ಕಲ್ಪಿಸುವುದು ನನಗೆ ತಿಳಿದಿರಲಿಲ್ಲ. ಕರ್ತನ ಮಕ್ಕಳೇ, ಇಲ್ಲಿ ಯೆರೆಮೀಯನಿಗೆ ವಿರುದ್ಧ ಕಾರ್ಯ ಮಾಡ್ತಾರೆ. ಅದನ್ನು ಯೆರೆಮೀಯನು 20 ವಚನ ಹೇಳ್ತಿದ್ ನೋಡಿ, ಹೃದಯವನ್ನು ಅಂತಂದ್ರಯವನ್ನು ಪರೀಕ್ಷಿಸಿ ನ್ಯಾಯವಾಗಿ ತೀರ್ಪು ಮಾಡುವ ಸೇನರಿಸುವನಾದ ಯೆಹೋವನೇ, ನೀನು ಅವರಿಗೆ ಕೊಡುವ ಪ್ರತಿಫಲವನ್ನು ನಾನು ಕಾಣುವೆನು. ನನ್ನ ವ್ಯಾಜ್ಯವನ್ನು ನಿನಗೆ ಅರಿಕೆ ಮಾಡಿದೆ ಅಷ್ಟೇ. ಇಲ್ಲಿ ಯೆರೆಮೀಯನ ವಿರುದ್ಧ ಕಾರ್ಯ ಮಾಡುವಾಗ ಯೆರೆಮೀಯನು ಆ ಒಂದು ಅವ್ರು ಮಾಡಿದ ವಾಸಂತನ್ನು ದೇವರು ಒಪ್ಪಿಸಿದ್ದಾನೆ. ಯಾಕಂದ್ರೆ ಯೆರೆಮೀಯನ ದೇವರು ಆರಿಸಿಕೊಂಡಿದ್ದಾನೆ. ಯೆರೆಮೀಯನ ಸೇವೆ ಬರ್ಬೇಕಾದ್ರೆ ಅವನು ಬಾಲಕ ಅಂತ ಹೇಳ್ತಾನೆ. ಆ ದೇವರು ಬಾಲಕನನ್ನು ಬೇಡ, ಬಾ ನೀನು ಬಂದು ಸೇವೆ ಮಾಡಂತ ಹೇಳ್ತಾನೆ. ಅಂತ ಅರ್ಥ ಅಂದ್ರೆ ನಾನು ನಿನ್ನ ಸೇವೆಗೆ ನಾನು ಚಿಕ್ಕವನು ದೇವರೇ, ನಿನ್ನ ಸೇವೆ ಮಾಡ್ಲಿಕ್ಕೆ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಅಂತ ಹೇಳ್ತಾನೆ. ದೇವರಿಲ್ಲಪ್ಪ, ನನ್ನ ಸೇವೆ ಮಾಡೋ ಪ್ರತಿಯೊಬ್ಬರು ಅವರು ದೊಡ್ಡವರೇ, ಯಾಕಂದ್ರೆ ಅವ್ರ ಸಂಗಡ ನಾನು ಇರ್ತೀನಿ, ಬಾ ಅಂತೇಳಿ ದೇವರು ಆರಿಸ್ಕೊಂಡಿದ್ದಾನೆ. ಇವನು ಒಳಸಂಚು ಮಾಡಿದ ಕಾರ್ಯಗಳನ್ನು ದೇವ್ರ ಮುಂದೆ ಒಪ್ಪಿಸ್ತಿದ್ದಾನೆ. ಕರ್ತನ ದೇವ್ರ ಮಕ್ಕಳೇ, ಯೇಸು ಸಹ ಲೋಕದ ಸುವಾರ್ತೆ ಮಾಡಬೇಕಾದ್ರೆ ಆತನ ಹಿಂಸೆ ಮಾಡಿದ್ರು, ಅದು ಗುರುವಾಗಿ ಮಾತಾಡಿದ್ರು. ಕೊನೆವರೆಗೂ ಸಿಲುಬೆಯಲ್ಲಿ ಪರ್ಯಂತ ಆತಂಗ ಏನ್ ಮಾಡಿದ್ರು, ಹಿಂಸೆ ಕೊಟ್ಟರು. ಆಗ ಕರ್ತನ ಸೇವೆಯನ್ನು ಮಾಡಿದನು. ಯಾರಿಗಾಗಿ? ನಮ್ಮೆಲ್ಲರ ರಕ್ಷಣೆಗಾಗಿ. ಆತನು ಲೋಕದಲ್ಲಿ ದಿಕ್ಕಿಸಲ್ಪಟ್ಟನಂತೆ, ಆದ್ರೆ ಆತನು ದೇವ ಸೇವೆಯನ್ನು ಮಾಡಿದನು. ನಾವು ಯೇಸನ ಪುಸ್ತಕ 53 ನೋಡಬೇಕಾದ್ರೆ ಅದರಲ್ಲಿ ಪ್ರತಿಯೊಂದು ವಚನ ಧ್ಯಾನಿಸೋದಾದ್ರೆ ಯೇಸು ಬಗ್ಗೆ ಹೋಗಲ್ಪಟ್ಟಿದೆ. ಅದು ಯೆರೆಮೀಯನು ಸಹ ಆ ಒಂದು ಕಾರ್ಯ ನೆಟ್ಟಿದೆ. ಜೊತೆನೆ ವಧೆಗೆ ಒಯ್ಯುವ ಕುರಿಗೆ ಸಮಾನ ಆಗಿದ್ದೇನೆ. ಯೇಸು ಸಹ ಈ ಮಾತು ಹೋಲಿಕೆ ಆಗುತ್ತೆ. ಸ್ನಾನಕ ಯೋಹನ ಹೇಳ್ತಿದ್ದಾನೆ, ಯೋಹನ ಬರೆದ ಸುವಾರ್ತೆ 1 ಅಧ್ಯಾಯ 20 ವಚನ ಹೇಳ್ತಿದ್ದಾನೆ,
ಯೇಸು ಬಗ್ಗೆ ಹೇಳ್ತಾನೆ ಅಲ್ಲಿ ಏನಂದ್ರೆ ಲೋಕ ಪಾಪ ನಿವಾರಣೆ ಮಾಡುವಂತ ಯಜ್ಞದ ಕುರಿಯಾಗಿ ಬಂದಿದ್ದಾನಂತೆ. ಅದೇ ರೀತಿ ಕಥಂಬಿತ್ತುವರೆ ಸುವಾಸನೆ ಮಾಡುವಾಗ ನಮ್ಮ ಜನ ವಿರುದ್ಧವಾಗಿ ಮಾತಾಡ್ತಾರೆ. ಏನು ಮಾತಾಡಿ ನಾವು ದೇವರಿಗೆ ಅದನ್ನು ಒಪ್ಪಿಸಬೇಕು. ಮತ್ತೆ ಸುವಾರ್ತೆ 5ನೇ ಅಧ್ಯಾಯ ಅಲ್ಲಿ 12ನೇ ವಚನ ನೋಡ್ಬೇಕಾದ್ರೆ ಅಲ್ಲಿ ಯೇಸು ನಿಮಿತ್ತ ಜನರು ನಮಗೆ ಮಾಡ್ತಾರೆ, ತೊಂದರೆ ಕೊಡ್ತಾರೆ. ಯೇಸು ನಿಮಿತ್ತ ಜನ ನಮ್ಗೆ ತೊಂದರೆ ಕೊಡ್ತಾರೆ, ನಾವು ಸಹಿಸಿಕೊಳ್ಬೇಕು. ದೇವರು ಅವ್ರು ನೋಡಿಕೊಳ್ತಾನೆ. ನೀತಿ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳೋನು ಅವನ್ ಧನ್ಯನು, ಅವನ ಪರಲೋಕಕ್ಕೆ ಸೇರುವಂತ ದೇವರು ಹಾಕಿತ್ತಿದ್ದೆ. ಮತ್ತೆ 5:10 ವಚನ ನೋಡ್ಬೇಕಾದ್ರೆ ನೀತಿ ನಿಮಿತ್ತವಾಗಿ ಹಿಂಸೆಯನ್ನು ತಾಳ್ಕೊಳ್ತೀವಲ್ಲ, ಯೇಸು ನಿಮಿತ್ತವಾಗಿ ಅವರು ನಮ್ಮ ಧನ್ಯರು, ಪರಲೋಕ ರಾಜ್ಯಕ್ಕೆ ನಾವು ಸೇರಲ್ಪಡ್ತೀವಿ. ಯೇಸು ಸಹ ಲೋಕದಲ್ಲಿ ಸುವಾಸನೆ ಮಾಡ್ಬೇಕಾದ್ರೆ ಆತನಿಗೆ ಹಿಂಸೆ ಕೊಟ್ಟರು. ಇವತ್ತು ಸುವಾಸನೆ ಮಾಡೋ ನಮಗೂ ಸಹ ಅನೇಕರು ಹಿಂಸೆಗಳು ಕೊಡಬಹುದು. ಆ ಎಲ್ಲವನ್ನು ದೇವರು ಒಪ್ಪಿಸಿ ನಾವು ನಿಶ್ಚಿಂತವಾಗಿ ದೇವರ ಸೇವೆಯನ್ನು ಮಾಡಬೇಕು. ಇಲ್ಲಿ ಮುಂದುವರಿಸಿ ನೋಡ್ಬೇಕಾದ್ರೆ ಯೆರೆಮೀಯನು ಒಪ್ಪಿಸಲ್ಪಡ್ತಾನೆ. 21ನೇ ವಚನ ಹೇಳ್ತಿದ್ದಾನೆ, ಸ್ವಾಮಿ ಇಗೋ ಅವರನ್ನು ದಂಡಿಸುವೆನು, ಯೌವನಸ್ಥರು ಖಡ್ಗದಿಂದ ನಾಶವಾಗುವರು, ಅವರ ಗಂಡಿನ ಮಕ್ಕಳು ಶ್ರಮದಿಂದ ಸಾಯುವರು. ದಂಡಿನ ವರ್ಷದಲ್ಲಿ ಅನಾತೋತಿನವರಿಗೆ ಕೇಡನ್ನು ಬರ ಮಾಡುವೆನು, ಅವರಲ್ಲಿ ಯಾರು ಉಳಿಯರು ಎಂದು ಹೇಳಿದ್ದಾನೆ. ನೋಡಿ, ಈ ದಿನಮಾನದಲ್ಲಿ ಸೇವಕರ ವಿರೋಧವಾಗಿ ಮಾತಾಡೋ ಪ್ರತಿ ಜನಗಳು ನಾಳೆ ದಿನ ದೇವರ ಶಿಕ್ಷೆಗೆ ಒಳಗಾಗಬೇಕು. ವಿಶ್ವಾಸಗಳಾಗಿರ್ಬೋದು, ಇಲ್ಲ ಅನ್ಯ ಜನಗಳಾಗಿರ್ಬೋದು, ಯಾರಾಗಿರ್ಬೋದು, ದೇವರ ಸೇವಕರ ವಿರೋಧವಾಗಿ ಮಾತಾಡಬಾರ್ದು. ದೇವರು ಹೇಳೋ ಮಾತನ್ನು ಕೇಳಬೇಕು, ಅದನ್ನು ಕೈಗೊಂಡು ಎಣ್ಣಲಿಕ್ಕೆ ನಾವು ತೀರ್ಮಾನಿಸ್ಬೇಕು, ದೇವರ ಸಮ್ಮುಖದಲ್ಲಿ ಬೆಳಿಬೇಕು. ಇವತ್ತು ಅನೇಕ ನೋಡ್ಬೇಕಾದ್ರೆ ದೇವರ ಸೇವಕರ ವಿರೋಧವಾಗಿ ಮಾತಾಡ್ತಾರೆ. ಮನೆಯಲ್ಲಿ ಸಹ ವಿಶ್ವಾಸಗಳು ಸೇವಕರ ವಿರುದ್ಧ ಮಾತಾಡುವುದಾದ್ರೆ ಮಕ್ಕಳನ್ನು ಕಲ್ತ್ಕೊಂಡ್ಬಿಡ್ತಾರೆ. ಅಲ್ಲಿ ನಾವು ದೇವರ ಶಾಪಕ್ಕೆ ಒಳಗಾಗ್ತೀವಿ. ವಿರೋಧ ಮಾತಾಡಬಾರ್ದು. ದೇವ್ರ ವಾಕ್ಯ ಏನ್ ಹೇಳ್ತಿದ್ವು, ಆ ಸೇವಕ ಮುಖ ಏನ್ ನಮ್ಮೊತ್ತಿಗೆ ದೇವ್ರು ಮಾತಾಡ್ತಾನೋ ಅದನ್ನ ಕೈಗೊಂಡು ನಡಿಬೇಕು. ನಾವು ನಡಿಲಿಕ್ಕೆ ನಮ್ಮ ಮನಸ್ಸನ್ನು ಒಪ್ಪಿಸಲ್ಪಡ್ಬೇಕು. ದೇವರೇ ನಿನ್ನ ವಾಕ್ಯ ಕೈಗೊಂಡು ನಡಿಲಿಕ್ಕೆ ನಮಗೆ ಬಲಪಡಿಸಪ್ಪ, ನಮಗೆ ಸಹಾಯ ಮಾಡೋದು ದೇವ್ರ ಕೇಳ್ಕೊಳ್ಬೇಕು. ನಾವು ಅದರಿಂದ ಅವ್ರ ಮೇಲೆ ಕೋಪ ಮಾಡ್ಕೊಳ್ಬಾರ್ದು. ಯಾಕಂದ್ರೆ ದೇವರು ನಮ್ಮ ಮಧ್ಯೆ ಅವ್ರು ಕಳಿಸಿರ್ತಾನೆ. ತನ್ನ ವಾಕ್ಯದ ಮೂಲಕ ನಮಗೆ ಹೆಚ್ಚಿಸಬೇಕು, ನಮ್ಗೆ ಸರಿಯಾದ ದಾರಿ ನಡೆಸಲಿಕ್ಕೆ. ಅದರಿಂದ ಕಥಂಬಿತ್ತುವರೆ ಅಂದ್ರೆ ಯೆರೆಮೀಯನ ಇಸ್ರಾಯೇಲ್ ಜನರ ಮಧ್ಯದಲ್ಲಿ, ಯೆಹೂದ್ಯರ ಮಧ್ಯದಲ್ಲಿ ದೇವರು ಕಳಿಸಲ್ಪಟ್ಟಾರೆ. ಯಾಕಂದ್ರೆ ಅವ್ರ ತಪ್ಪನ್ನು ತಿದ್ದಿಕೊಂಡು ದೇವ್ರ ಕಡೆ ನಡಿಬೇಕು, ದೇವ್ರ ಬಳಿಗೆ ಅವ್ರು ಬರಬೇಕು, ಅವ್ರು ರಕ್ಷಿಸಲ್ಪಡಬೇಕು, ಶಾಪದಿಂದ ವಿಮುಕ್ತಿ ಹೊಂದಬೇಕು, ದೇವರಾಶ ಹೊಂದಿಕೊಳ್ಬೇಕಂತೇಳಿ ಅವರು ದೇವ್ರ ಉದ್ದೇಶವಾಗಿತ್ತು. ಈ ದಿನ ದೇವರು ಸಹ ಸೇವಕರ ಮೂಲಕವಾಗಿ ಅನೇಕ ಧರ್ಮವನ್ನು ಎಚ್ಚರಿಸ್ತಿದ್ದಾರೆ. ಯಾಕಂದ್ರೆ ದೇವರ ಕಡೆ ತಿಳ್ಕೊಂಡು ರಕ್ಷಿಸಲ್ಪಡಬೇಕು, ಪಾಪ ನಿವಾರಣೆ ಹೊಂದಿಕೊಳ್ಬೇಕು, ಯೇಸು ರಾಜ್ಯಕ್ಕೆ ಬಾಧ್ಯರಾಗಬೇಕಂತೇಳಿ ದೇವರ ಉದ್ದೇಶವಾಗಿದೆ. ಎಷ್ಟೋ ಕ್ರೈಸ್ತರು ಹಿಂಸೆ ಮಾಡ್ತಾರೆ, ಆದರೆ ದೇವರು ಅವ್ರ ಮಧ್ಯೆ ಅದ್ಭುತ ಮಾಡ್ತಾರೆ. ಇವತ್ತು ಬೆಳಗಿನ ದಿವಸದಲ್ಲಿ ಸಹ ಒಂದು ವಾಕ್ಯವನ್ನು ಧ್ಯಾನಿಸ್ತೀವಿ ನಾವು. ಯಾವುದಂದ್ರೆ ಇದರ ಬಗ್ಗೆ ನೋಡಿದ್ವಿ ನಾವು. ಅದಕ್ಕೊಂದು ಸಾಕ್ಷಿ ಇದೆ. ಏನಂದ್ರೆ ಅಕ್ಟೋಬರ್ 8 ಈ ದಿನವು ಜಿಮ್ ಇಲೇಟರ್ ಅವರ ಒಂದು ಜನ್ಮದಿನವಾಗಿರುತ್ತೆ. ಜಿಮ್ ಇಲೇಟರ್ ಅವರು ಇವರು ಉದಾನಿ ಜನರಿಗೆ ಸುವಾರ್ತೆ ಸಾಲು ಹೋಗ್ತಾರೆ. ಇವ್ರ ಸಂಗಡ 4 ಜನ ಇರ್ತಾರೆ. ಇವರು 4 ಜನ ಸುವಾಸ ಸಾರುವಾಗ ಅವ್ರನ್ನ ಹತ್ಯೆಗೈ ಪಡ್ತಾರೆ, ಅಂದ್ರೆ ಸುವಾಸವೆಲ್ಲ ಅವ್ರು ಸಾಯಿಸ್ತಾರೆ. ಇವ್ರ ತಂದೆ ತಾಯಿಗಳು ಇವ್ರನ್ನ ಒಂದು ಸಾಹಸಗಳಿಂದ ಬೆಳೆಸಿರ್ತಾರೆ. ಅದರಲ್ಲಿ ದೇವರ ವಿಷಯದಲ್ಲಿ ಇವ್ರ ಕುಟುಂಬವು ಇವ್ರ ಮಕ್ಕಳನ್ನು ದೇವರ ವಿಷಯದಲ್ಲಿ ಬಹಳವಾಗಿ ಬೆಳೆಸಿರ್ತಾರೆ. ಇವರು 6 ವಯಸ್ಸಿನಲ್ಲಿ 6 ವರ್ಷ ಇರುವಾಗ ಇವರು ದೇವರ ಕಡೆ ತಿಳ್ಕೊಳ್ತಾರೆ, ದೇವ್ರು ನಂಬ್ತಾರೆ, ದೇವರೇ ಪ್ರಮುಖನಂತೇಳಿ ಇವರು ಸಾಲಲ್ಪಡ್ತಾರೆ. ಇವರು ಕಾಲೇಜ್ ಓದುವಾಗ ಇವರು ಹೆಚ್ಚಿನ ಒಂದು ಜ್ಞಾನವನ್ನು ದೇವರ ಕಡೆ ಕೊಡ್ತಾರೆ. ಅವ್ರ ವಿದ್ಯಾಭ್ಯಾಸಕ್ಕಿಂತ ಕಾಲೇಜಿನ ಪುಸ್ತಕಕ್ಕಿಂತ ದೇವರ ವಾಕ್ಯಕ್ಕೆ ಬಹಳ ಮಹತ್ವ ಕೊಡ್ತಾರೆ. ಇಂಥ ವ್ಯಕ್ತಿ ಯಾರಂದ್ರೆ ಜಿಮ್ ಇಲೇಟನ್. ಇವತ್ತು ಅವರು ಅಕ್ಟೋಬರ್ 8ನೇ ತಾರೀಕು ಅವತ್ತು ಜನ್ಮದಿನವಾಗಿತ್ತು. ಇವರು ಶಿವಗೋಸ್ಕರ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದಂಥವ್ರು. ಇವತ್ತು ನಮ್ಮ ಕುಟುಂಬದಲ್ಲಿ ಸಹ ನಾವು ದೇವರನ್ನ ಈ ರೀತಿ, ಈ ಕುಟುಂಬದಲ್ಲಿ ನಮ್ಮ ಮಕ್ಕಳಿಗೆ ನಾವು ದೇವರಿಗೆ ಈ ರೀತಿ ಬೆಳೆಸಬೇಕು. ನಾವು ನಮ್ಮ ಮಕ್ಕಳೆಲ್ಲರೂ ಪ್ರತಿಯೊಂದು ದೇವರಿಗಾಗಿ ಜೀವಿಸ್ಬೇಕು, ದೇವರಲ್ಲೇ ಒಂದಾಗಿರ್ಬೇಕು. ಇಲ್ಲಿ ಇಷ್ಟ ಜನ ದೇವರು ವಾಕ್ಯಕ್ಕೆ ಎಚ್ಚರಿಸ್ತಿದ್ದಾನೆ, ಯೆರೆಮೀಯನು ಕಳಿಸಲ್ಪಟ್ಟಿದ್ದಾನೆ, ಎಚ್ಚರಿಸ್ತಿದ್ದಾನೆ, ಅವನು ಒಳಸಂಚು ಮಾಡ್ತಿದ್ದಾನೆ. ಆ ಯೆರೆಮೀಯನು ಆ ವಿಷಯವನ್ನು ದೇವರು ಒಪ್ಪಿಸ್ತಿದ್ದಾನೆ. ಸುವಾಸನೆ ನಮಗೂ ಸಹ ಅನೇಕ ವಿಧವಾಗಿ ಮಾತಾಡ್ಬೋದು, ಏನು ಪರವಾಗಿಲ್ಲ, ಅದು ಎಲ್ಲವೂ ದೇವರು ಒಪ್ಪಿಸಿ ನಾವು ನಿಶ್ಚಿಂತವಾಗಿ ದೇವ್ರ ಸೇವೆ ಮಾಡೋಣ. ದೇವರು ನಮ್ಮ ಜೊತೆ ಅದ್ಭುತ ಮಾಡಿಸಲಿಕ್ಕೆ ಶಕ್ತನಾಗಿರ್ತಾನೆ. ದೇವರ ವಾಕ್ಯವನ್ನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಉನ್ನತನು ಸರ್ವಶಕ್ತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಮಾಡ್ತೇನೆ. ಕರ್ತನೆ, ಬೆಳಗಿನ ಜಾವದಲ್ಲಿ ವಾಕ್ಯ ಮೂಲಕ ಸಂಗಡ ಮಾತಾಡಿದೆಯಪ್ಪ ದೇವರೇ. ನಿನ್ನ ಜನರನ್ನು ಪ್ರೀತಿಸ್ತಿದ್ದ ದೇವರೇ,
ಯಾಕಂದ್ರೆ ನೀನು ಯಾರು ನಶಿಸಿ ಹೋಗಬಾರ್ದು, ಎಲ್ಲರೂ ನಿತ್ಯರಾಜ್ಯಕ್ಕೆ ಬಾಧ್ಯರಾಗಬೇಕಂತ ನಿಮ್ಮ ಉದ್ದೇಶ ದೇವರೇ. ಅಂದು ಎಡೆಯ ಮೂಲಕವಾಗಿ ಅಪ್ಪ ನೀನು ಆಡ್ಕೊಂಡ ಜನಗಳಿಗೆ ಎಚ್ಚರಿಸ್ತಿದ್ದೆ ದೇವರೇ. ಈ ದಿನಮಾನದಲ್ಲಿ ಸಹ ಅನೇಕರನ್ನ ನೀನು ಸುವಾರ್ತೆ ಆರಿಸಿಕೊಂಡು ಅನೇಕರ ಮೂಲಕವಾಗಿ ಅಪ್ಪ ಜನವನ್ನು ಎಚ್ಚರಿಸ್ತಿದ್ದೆ ದೇವರೇ. ಯಾರು ನೀನು ವಾಕ್ಯವನ್ನು ಕೇಳ್ತಾರೋ, ವಾಕ್ಯದ ಮೂಲಕ ನೀನು ನಿಜವಾದ ರಕ್ಷಕನಂತೇಳಿ ಯಾರು ನನ್ನ ನಂಬ್ತಾರೋ ಅವ್ರು ನಿತ್ಯಕ್ಕೆ ಬಾಧ್ಯರಾಗ್ತಾರೆ ಅಂತೇಳಿ ನಿನ್ನ ವಾಕ್ಯ ಮೂಲಕ ತಿಳಿಯಪಡಿಸ್ತೇವಪ್ಪ ದೇವರೇ. ದೇಶದ ಪ್ರತಿಯೊಂದು ಜನಗಳು ನಿನ್ನ ಸುವಾರ್ತೆಯನ್ನು ಕೇಳಬೇಕಪ್ಪ, ನಿನ್ನ ಮಕ್ಕಳಾಗಿ ಮಾರ್ಪಡಬೇಕು ದೇವರೇ. ಯೇಸು ನಿನ್ನ ನಾಮದಲ್ಲಿ ಪಾಪ ಪರಿಹಾರ ಮಾಡಿಕೊಂಡು ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕು ದೇವರೇ. ಆ ರೀತಿ ದೇಶದಲ್ಲಿ ಆಶೀರ್ವಾದ ಮಾಡಿ, ದೇಶದಲ್ಲಿ ಸುವಾಸ ಮಾಡುವಂತ ಎಲ್ಲ ಸೇವಕರನ್ನು, ನಿನ್ನ ನಾಮದಂತ ಎಲ್ಲ ಸಂಘ ಸಂಸ್ಥೆಗಳನ್ನು ಮತ್ತೆ ಹೆಸರುವಂತ ಎಲ್ಲ ನಿನ್ನ ಪ್ರೇಮ ಮಕ್ಕಳನ್ನ ಆಶೀರ್ವಾದ ಮಾಡು. ವಿಶೇಷವಾಗಿ ನಮ್ಮ ಕಲಚಪ್ಪ ಸಂಸ್ಥೆಯನ್ನ ಮುಖ್ಯಸ್ಥರನ್ನ ನೆಡುವಂತ ಎಲ್ಲಾ ಸೇವೆಗಳನ್ನ ಆಶೀರ್ವಾದ ಮಾಡು. ಇವುಗಳಿಗೆ ಪಾನ್ಸರ್ ಪ್ರತಿಯೊಬ್ಬ ಪಾನ್ಸರ್ನ ಆಶೀರ್ವಾದ ಮಾಡು. ಅನೇಕ ಜನ ಬಂದು ಪಾನ್ಸರ್ ಮಾಡ್ಲಿಕ್ಕೆ ಸಹಾಯ ಮಾಡು. ವಿಶೇಷವಾಗಿ ಈ ಜೂಮ್ ಆ್ಯಪ್ನಲ್ಲಿ ಕರ್ತನೆ ವಾಕ್ಯವನ್ನು ಕೇಳುವಂತ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನ ಆಶೀರ್ವಾದ. ಇವತ್ತು ಯಾರ ಕಷ್ಟದಲ್ಲಿದ್ದಾರೆ, ಸಮಸ್ಯೆಲಿದ್ದಾರೆ, ಚಿಂತೆಯಲ್ಲಿದ್ದಾರೆ, ಎಲ್ಲ ಬಲಂತ ದೇವರಿಂದ ನೀನು ಪರಿಹಾರ ಮಾಡು. ಸುವಾರ್ಸೋಲಿ ನಿಮ್ಮ ಕಷ್ಟಗಳು, ಸಮಸ್ಯೆಗಳು, ದುಃಖಗಳು, ಚಿಂತೆಗಳು ಬರುವಾಗ ಕರ್ತನೆ ಎಲ್ಲವೂ ನೀನು ಒಪ್ಪಿಸ್ತಿದ್ದೇವೆ. ನೀನು ಪರಿಹಾರ ಮಾಡಿ ನಿನ್ನ ಬಲದಲ್ಲ ಮನೆ ನಡೆಸಿ ದೇವರೇ. ವಾಕ್ಯ ಸಂಗಡ ಮಾತಾಡೋಕ್ಕೆ ಸ್ತೋತ್ರ. ನೀವು ಮಾಡಿದೆಲ್ಲೂ ಉಪಕಾರ ಸ್ತೋತ್ರ. ಈ ದಿನವೆಲ್ಲ ಕರ್ತನೆ ನೀ ಜೊತೆ ನಿನ್ನ ಆತ್ಮದ ಮೇಲೆ ಬಲಪಡಿಸಿ ನಡೆಸಬೇಕಂತ ಯೇಸು ಕ್ರಿಸ್ತನ ಶ್ರೇಷ್ಠ ನಾಮದಲ್ಲಿ ಬೇಡಿಕೋತ ತಂದೇನೆ. ಆಮೆನ್.